ಶ್ರೀಹರಿಯ ಮುಖವು ಅತ್ಯಂತ ಸುಂದರವಾಗಿದೆ. ಅವನು ಸದಾ ಪ್ರಸನ್ನವದನನು. ಭಕ್ತರಿಗೆ ಅನುಗ್ರಹವುಂಟು ಮಾಡಲು ತನ್ನ ಕರುಣಾಪೂರಿತ ದೃಷ್ಟಿಯನ್ನು ಬೀರುತ್ತಿರುವನು. ಸ್ವಲ್ಪ ಎತ್ತರವಾದ ಸುಂದರ ಮೂಗು, ಸುಂದರ ಭ್ರೂಲತೆಗಳು, ಸುಂದರ ಹಣೆ, ಕಮನೀಯ ಕಪೋಲಗಳು. ಎಲ್ಲ ದೇವತೆಗಳಿಗಿಂತಲೂ ಅವನು ಬಹು ಸುಂದರನಾಗಿದ್ದಾನೆ. ಅವನು ಸದಾ ತರುಣನು, ರಮಣೀಯಾಂಗನು. ಅರುಣೋದಯದ ಕೆಂಬಣ್ಣದ ಕಣ್ದುಟಿಗಳನ್ನು ಹೊಂದಿರುವ ಅವನು ಶರಣಾಗತರಿಗೆ ಆಶ್ರಯ ನೀಡುವ ಕೃಪಾಸಾಗರನು. ಶ್ರೀವತ್ಸಾಂಕಿತನೂ ಶ್ಯಾಮಲಾಂಗನೂ ಆದ ಆ ಪುರುಷೋತ್ತಮನು ವನಮಾಲೆಯನ್ನು ಧರಿಸಿ ತನ್ನ ಚತುರ್ಭುಜಗಳಲ್ಲಿ ಶಂಖ ಚಕ್ರಗದಾ ಪದ್ಮಗಳನ್ನು ಧರಿಸಿರುತ್ತಾನೆ. ಪೀತಾಂಬರಧಾರಿಯಾದ ಆ ಪರಮ ಸುಂದರನು ಕಿರೀಟ ಕುಂಡಲಕೇಯೂರ ಕೌಸ್ತುಭಾಭರಣಗಳನ್ನು ಧರಿಸಿ ರಾರಾಜಿಸುತ್ತಿರುತ್ತಾನೆ. ಅವನ ನಡುವಿನಲ್ಲಿ ಚಿನ್ನದ ಒಡ್ಯಾಣವೂ ಕಾಲುಗಳಲ್ಲಿ ಕಾಂಚನನೂಪುರಗಳು ಶೋಭಿಸುತ್ತಿರುತ್ತವೆ. ಆ ವರದಾತನು ಸದಾ ತನ್ನ ಮಂದಹಾಸಯುಕ್ತವಾದ ನೋಟದಿಂದಲೂ ಸುಂದರತಮವಾದ ತನ್ನ ಶಾಂತ ರೂಪದಿಂದಲೂ ಭಕ್ತರ ಕಣ್ಮನಗಳಿಗೆ ಹಿತವನ್ನುಂಟು ಮಾಡುತ್ತಾನೆ. ಹೊಂಬಿಳಕನ್ನು ಸೂಸುವ ನಖಮಣಿಗಳನ್ನುಳ್ಳ ಪಾದಪದ್ಮಗಳಿಂದ ಕೂಡಿದ ಭಗವಂತನ ಶ್ರೀವಿಗ್ರಹವನ್ನು ತಮ್ಮ ಹೃತ್ಕಮಲದ ಕರ್ಣಿಕೆಯಲ್ಲಿ ಸ್ಥಾಪಿಸಿಕೊಂಡು ಮಹಾಯೋಗಿಗಳು ಧ್ಯಾನಿಸುತ್ತಾರೆ. ಭಗವಂತನ ಇಂಥ ಸುಂದರ ರೂಪವನ್ನು ಏಕೋಭಾವದಿಂದ ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಅದರಿಂದ ಸಕಲ ಕಲ್ಮಶಗಳು ನಾಶವಾಗಿ ಪರಮಾನಂದದ ಸ್ಥಿತಿಯಿಂದ ಚ್ಯುತನಾಗದೆ ಉಳಿಯುವೆ. ರಾಜಕುಮಾರ, ಹೀಗೆ ಧ್ಯಾನಿಸುವುದರೊಂದಿಗೆ ಪರಮಗುಹ್ಯವಾದ ಒಂದು ದಿವ್ಯ ಮಂತ್ರವನ್ನು ಜಪಿಸಬೇಕು. ಇದನ್ನು 7 ರಾತ್ರಿಗಳ ಕಾಲ ಜಪಿಸಿದರೆ ಮನುಷ್ಯನು ಆಕಾಶದಲ್ಲಿ ಸಂಚರಿಸುವ ದಿವ್ಯ ಪುರುಷರನ್ನು ನೋಡಬಹುದು. ಆ ಮಂತ್ರ ಟೋಂ ನಮೋ ಭಗವತೆ ವಾಸುದೇವಾಯ ಎಂಬುದು. 12 ಈ ಮಂತ್ರೋಚ್ಚಾರಣೆ ಮಾಡುತ್ತಾ ದೇಶಕಾಲಗಳ ಅನುಕೂಲಕ್ಕೆ ತಕ್ಕಂತೆ ಕಂದಮೂಲ ಜಲಾದಿಗಳ ಅರ್ಪಣೆಯಿಂದಲೂ ಅವನಿಗೆ ಬಹಳ ಪ್ರಿಯವಾದ ತುಳಸಿದಳಗಳಿಂದಲೂ ಭಗವಂತನನ್ನು ಅರ್ಚಿಸಬೇಕು. ಮೃತ್ತಿಕೆ, ನೀರು, ಮರ ಮೊದಲಾದ ದ್ರವ್ಯಗಳಿಂದ ಭಗವಂತನ ಅರ್ಚಾವಿಗ್ರಹವನ್ನು ಮಾಡಿ ಪೂಜಿಸಬೇಕು. ಶಾಂತನಾಗಿ ಮೌನವಾಗಿ ಅರಣ್ಯದಲ್ಲಿ ಸಿಗುವ ಕಂದಮೂಲ ಫಲಾದಿಗಳಷ್ಟರಲ್ಲೇ ತೃಪ್ತನಾಗಿರಬೇಕು. ಭಗವಂತನು ತನ್ನ ಇಚ್ಛೆಯಿಂದಲೇ ಮಾಡಿದ ಹೃದಯಂಗಮವಾದ ದಿವ್ಯ ಲೀಲೆಗಳನ್ನು ಸ್ಮರಿಸುತ್ತಿರಬೇಕು. ಮಗು, ನಾನು ಹೇಳಿದ ರೀತಿಯಲ್ಲಿ ಮಂತ್ರೋಚ್ಚಾರಣೆ ಮಾಡುತ್ತಾ ಅರ್ಚಾಮೂರ್ತಿಯನ್ನು ಸಂಪೂಜಿಸು. ಮನಸ್ಸು, ಮಾತು, ದೇಹಗಳಿಂದ ಅವನ ಸೇವೆ ಮಾಡಲು. ಅವನು ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಯಾವುದನ್ನಾದರೂ ಕೊಡುತ್ತಾನೆ. ಒಂದು ವೇಳೆ ಭಕ್ತನಿಗೆ ಮೋಕ್ಷದಲ್ಲಿಯೇ ಆಸಕ್ತಿಯಿದ್ದರೆ ಅವನು ಭಗವಂತನನ್ನು ತೀವ್ರ ಭಕ್ತಿಯಿಂದ ನಿರಂತರವಾಗಿ ಸೇವಿಸಬೇಕು. ನಾರದರು ಹೀಗೆ ಉಪದೇಶಿಸಲು ಧ್ರುವಕುಮಾರನು ಅವರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಮರ್ಪಿಸಿ ಶ್ರೀಹರಿಯ ಪಾದಕಮಲಗಳ ಗುರುತುಗಳಿಂದ ಅಲಂಕೃತವಾಗಿದ್ದ ಮಧುವನಕ್ಕೆ ಹೊರಟನು. ಅನಂತರ ನಾರದ ಮಹರ್ಷಿಗಳು ಉತ್ತಾನಪಾದ ರಾಜನನ್ನು ಭೇಟಿಯಾಗಲು ಅವನ ಅರಮನೆಗೆ ಹೋದರು. ಅವರು ಆಗಮಿಸಿದೊಡನೆಯೇ ರಾಜನು ಗೌರವಾದರಗಳಿಂದ ಅವರನ್ನು ಸತ್ಕರಿಸಿ ಉಚಿತಾಸನವನ್ನು ನೀಡಿದರು. ಸುಖಾಸೀನರಾದ ನಾರದರು ರಾಜನ ಮುಖವು ಬಾಡಿದುದನ್ನು ಗಮನಿಸಿದರು. ಅವನು ಯಾವುದೋ ದುಃಖದಲ್ಲಿರುವಂತೆ ಕಾಣುತ್ತಿದ್ದ. ಎಲೈ ರಾಜನೇ, ಇದೇಕೆ ನಿನ್ನ ಮುಖ ಹೀಗೆ ಬಾಡಿದೆ? ನೀನು ಯಾವುದೋ ದೀರ್ಘಾಲೋಚನೆಯಲ್ಲಿ ಮುಳುಗಿರುವಂತೆ ಕಾಣುತ್ತಿರುವೆ. ಧರ್ಮಾರ್ಥಕಾಮಗಳ ಸಾಧನೆಯಲ್ಲಿ ಯಾವ ವಿಘ್ನವೂ ತಲೆದೋರುತ್ತಿಲ್ಲವಷ್ಟೇ? ನಾರದರು ಪ್ರಶ್ನಿಸಿದರು. ಪೂಜ್ಯರೇ, ನಾನು ಬಹುದೊಡ್ಡ ತಪ್ಪು ಮಾಡಿಬಿಟ್ಟೆ. ಹೆಣ್ಣಿನ ವ್ಯಾಮೋಹಕ್ಕೊಳಗಾಗಿ ಮಹಾಭಕ್ತನಾದ 5 ವರ್ಷಗಳ ವಯಸ್ಸಿನ ನನ್ನ ಪುಟ್ಟ ಮಗುವನ್ನು, ಅವನ ತಾಯಿಯನ್ನು ಮನೆಯಿಂದ ಹೊರಗಿಟ್ಟೆ. ಆ ಪುಟ್ಟ ಬಾಲಕನು ಈಗ ಕಾಡಿನಲ್ಲಿ ಅನಾಥನಂತೆ ಬಿದ್ದಿರುವನೇನೋ. ಕಮಲದಂತಿರುವ ಅವನ ಮುದ್ದು ಮುಖ ಸೊರಗಿ ಬಾಡಿ ಹೋಗಿರಬಹುದು. ಕ್ಷುಧಾತೃಷೆಗಳಿಂದ ಬಳಲಿ ಅವನು ಕಂಗೆಟ್ಟಿರಲೂಬಹುದು. ತೋಳಗಳು ಅವನನ್ನು ತಿನ್ನಲು ಯತ್ನಿಸುತ್ತಿರಬಹುದು. ನಾನೆಂಥ ದುರಾತ್ಮ, ನಾನೆಂಥ ಕರುಣಾಹೀನ! ಛೇ! ಹೆಂಡತಿಯ ವೈಯಾರಕ್ಕೆ ಸೋತು ಅವಳ ಕೈಗೊಂಬೆಯಂತಾಗಿಬಿಟ್ಟಿದ್ದೇನೆ. ಪಾಪ, ನನ್ನ ಮಗು ಪ್ರೀತಿಯಿಂದ ನನ್ನ ತೊಡೆಯೇರಲು ಬಂದರೆ ನಾನು ಅವನನ್ನು ಆದರಿಸಲಿಲ್ಲ.
ರಾಜನು ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ದುಃಖದಿಂದ ಹೇಳಿದ. ನಾರದರು ಅವನನ್ನು ಸಮಾಧಾನಪಡಿಸಿದರು. ಮಹಾರಾಜ, ಶೋಕಿಸಬೇಡ, ನಿನ್ನ ಮಗನನ್ನು ಭಗವಂತನೇ ರಕ್ಷಿಸಿದ್ದಾನೆ. ಅವನ ಪ್ರಭಾವವೇನೆಂದು ನಿನಗಿನ್ನೂ ತಿಳಿಯದು. ಆದರೆ ಅವನ ಯಶಸ್ಸು ಈಗಾಗಲೇ ವಿಶ್ವವನ್ನೆಲ್ಲ ವ್ಯಾಪಿಸುತ್ತಿದೆ. ರಾಜ, ನಿನ್ನ ಮಗನು ಲೋಕಪಾಲಕರಿಂದಲೂ ಸಾಧಿಸಲಾಗದ ಅದ್ಭುತ ಕಾರ್ಯವನ್ನೇ ಸಾಧಿಸುತ್ತಾನೆ. ನಿನ್ನ ಯಶಸ್ಸನ್ನು ಅವನು ವಿಶ್ವಾದ್ಯಂತ ವಿಸ್ತರಿಸುತ್ತಾನೆ. ನಾರದರು ಹೀಗೆ ಹೇಳಿ ಹೊರಟು ಹೋದರು. ಅವರ ಮಾತಿನಿಂದ ರಾಜನಿಗೆ ಸ್ವಲ್ಪ ಸಮಾಧಾನವಾದರೂ ಅವನು ಧ್ರುವನ ಚಿಂತೆಯಲ್ಲೇ ಮುಳುಗಿಬಿಟ್ಟನು. ರಾಜ್ಯಾಡಳಿತಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ಸಾಹಹೀನನಾದನು. ಸುಖಭೋಗಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಂಡನು. ಸದಾ ತನ್ನ ಪುತ್ರನನ್ನೇ ನೆನೆನೆನೆದು ಶೋಕಿಸಹತ್ತಿದನು. ಅವನಿಗೆ ವಾಸ್ತವವಾಗಿ ಧ್ರುವನ ಮೇಲೆ ಪ್ರೀತಿಯಿತ್ತು. ಆದರೆ ಸುರುಚಿಯ ಮೇಲೆ ಅತಿವ್ಯಾಮೋಹದಿಂದ ಅಂದು ಅವನನ್ನು ಉಪೇಕ್ಷಿಸಿದ್ದನು. ಈಗ ಅದನ್ನು ಸ್ಮರಿಸಿ ದುಃಖಿಸಿದನು. ಇತ್ತ ಮಧುವನವನ್ನು ಪ್ರವೇಶಿಸಿದ ಧ್ರುವನು ಯಮುನೆಯಲ್ಲಿ ಮಿಂದು ಅಂದು ರಾತ್ರಿ ಉಪವಾಸ ಮಾಡಿ ಎಚ್ಚರವಾಗಿಯೇ ಇದ್ದನು. ಮರುದಿನದಿಂದ ಪರಮಪುರುಷನನ್ನು ಅರ್ಚಿಸಿ ತಪಸ್ಸು ಮಾಡಲಾರಂಭಿಸಿದನು. ಅವನು ಮೊದಲ ಮಾಸದಲ್ಲಿ 3 ದಿನಗಳಿಗೊಮ್ಮೆ ಹಣ್ಣುಕಾಯಿಗಳನ್ನಷ್ಟೇ ತಿನ್ನುತ್ತಿದ್ದನು. 2ನೆಯ ತಿಂಗಳಲ್ಲಿ 6 ದಿನಗಳಿಗೊಮ್ಮೆ ಹುಲ್ಲು ಎಲೆಗಳನ್ನು ಮಾತ್ರ ಸೇವಿಸುತ್ತಿದ್ದನು. 3ನೆಯ ಮಾಸದಲ್ಲಿ 9 ದಿನಗಳಿಗೊಮ್ಮೆ ಕೇವಲ ನೀರನ್ನು ಕುಡಿಯುತ್ತಿದ್ದನು. 4ನೆಯ ತಿಂಗಳಲ್ಲಿ 12 ದಿನಗಳಿಗೊಮ್ಮೆ ಕೇವಲ ವಾಯುವನ್ನು ಸೇವಿಸತೊಡಗಿದನು. 5ನೆಯ ತಿಂಗಳು ಬರುತ್ತಲೇ ಪ್ರಾಣವಾಯುವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿದ್ದ ಅವನು ಒಂದೇ ಕಾಲಿನಲ್ಲಿ ಕಂಬದಂತೆ ನಿಶ್ಚಲನಾಗಿ ನಿಂತು ತಪಸ್ಸು ಮಾಡತೊಡಗಿದನು. ಮನಸ್ಸನ್ನು ಇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಸಂಪೂರ್ಣವಾಗಿ ಹಿಂತೆಗೆದುಕೊಂಡು ಭಗವಂತನ ರೂಪವೊಂದರ ಮೇಲೆಯೇ ಕೇಂದ್ರೀಕರಿಸಿದನು. ಆಗ ಅವನಿಗೆ ಆ ದಿವ್ಯ ರೂಪವೊಂದನ್ನು ಬಿಟ್ಟು ಬೇರೇನೂ ಕಾಣಲಿಲ್ಲ. ಸಮಸ್ತ ಸೃಷ್ಟಿಗೆ ಆಧಾರನೂ ಪರಬ್ರಹ್ಮನೂ ಜೀವಕೋಟಿಗಳ ಒಡೆಯನೂ ಆದ ಶ್ರೀಹರಿಯನ್ನು ಅವನು ತನ್ನ ಹೃದಯದಲ್ಲಿ ಹೀಗೆ ಧರಿಸಲು 3 ಲೋಕಗಳು ಕಂಪಿಸಿದವು. ಆನೆಯನ್ನು ಹೊತ್ತಿರುವ ದೋಣಿಯು ಆನೆಯ ಪ್ರತಿ ಹೆಜ್ಜೆಗೆ ಎಡಕ್ಕೂ ಬಲಕ್ಕೂ ತೂಗಾಡುವಂತೆ ಏಕಪಾದದಲ್ಲಿ ನಿಂತಿದ್ದ ಧ್ರುವನ ಅಂಗುಷ್ಠದಿಂದ ಒತ್ತಲ್ಪಟ್ಟ ಭೂಮಿಯು ಕೆಳಕ್ಕೆ ಕುಸಿಯಲಾರಂಭಿಸಿತು. ದೇಹದ ನವದ್ವಾರಗಳನ್ನು ಪ್ರಾಣವಾಯುವನ್ನು ಅವನು ನಿರೋಧಿಸಿ ಭಾರದಲ್ಲಿ ವಿಷ್ಣುವಿನೊಂದಿಗೆ ಒಂದಾಗಲು ವಿಶ್ವದ ಉಸಿರಾಟವೇ ಸ್ತಬ್ಧವಾಗಿ ಹೋಯಿತು. ಆಗ ದೇವಾನುದೇವತೆಗಳೆಲ್ಲ ಭಯಭೀತರಾಗಿ ಮಹಾವಿಷ್ಣುವಿನಲ್ಲಿ ಶರಣು ಹೊಕ್ಕರು. ಹೇ ಭಗವಂತ, ಆಶ್ರಯದಾತ, ಸಮಸ್ತ ಜೀವರಾಶಿಯ ಉಸಿರು ಕಟ್ಟಿ ಹೋಗುತ್ತಿದೆ. ಇದೇಕೆ ಹೀಗಾಗುತ್ತಿದೆಯೋ ನಾವು ತಿಳಿಯದಾಗಿದ್ದೇವೆ. ಪ್ರಭು, ಸಕಲ ಚರಾಚರ ವಸ್ತುಗಳಿಗೂ ನೀನೇ ಆಶ್ರಯಸ್ಥಾನ. ಆದ್ದರಿಂದ ನಿನ್ನಲ್ಲಿ ಶರಣು ಬಂದಿದ್ದೇವೆ. ಕೃಪೆ ಮಾಡು ತಂದೆ, ಈ ಸಂಕಟದಿಂದ ಪಾರು ಮಾಡು. ದೇವತೆಗಳು ಪ್ರಾರ್ಥಿಸಿದರು. ಶ್ರೀಮನ್ನಾರಾಯಣನು ಹೇಳಿದನು, ಹೆದರಬೇಡಿ ದೇವತೆಗಳೇ. ಉತ್ತಾನಪಾದರಾಜನ ಮಗನಾದ ಧ್ರುವನು ತನ್ನ ಚಿತ್ತವನ್ನು ನನ್ನಲ್ಲೇ ಮುಳುಗಿಸಿ ಅತ್ಯುಗ್ರವಾದ ತಪಶ್ಚರಣೆಯಲ್ಲಿ ತೊಡಗಿದ್ದಾನೆ. ಅದರ ಫಲವೇ ಇದು. ನೀವು ನಿಶ್ಚಿಂತರಾಗಿ ನಿಮ್ಮ ಲೋಕಗಳಿಗೆ ಹಿಂದಿರುಗಿ. ನಾನೇ ಸ್ವಯಂ ಹೋಗಿ ಅವನ ತಪಸ್ಸನ್ನು ನಿಲ್ಲಿಸುವೆ. ದೇವೋತ್ತಮ ಪರಮ ಪುರುಷನು ಹೀಗೆ ಅಭಯವನ್ನು ನೀಡಲು ದೇವತೆಗಳು ಅವನಿಗೆ ನಮಸ್ಕರಿಸಿ ತಮ್ಮ ನೆಲೆಗಳಿಗೆ ತೆರಳಿದರು. ಶ್ರೀಹರಿಯು ಗರುಡನನ್ನೇರಿ ತನ್ನ ಭಕ್ತನಿಗೆ ದರ್ಶನ ನೀಡಲು ಮಧುವನಕ್ಕೆ ಹೊರಟನು. ಧ್ರುವನು ಯೋಗದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿ ತನ್ನ ಹೃದಯದಲ್ಲಿ ಮಿಂಚಿನ ಕಾಂತಿಯಿಂದ ಬೆಳಗುತ್ತಿದ್ದ ಪರಮಾತ್ಮನನ್ನೇ ನೋಡುತ್ತಿದ್ದನು. ಆದರೆ ಇದ್ದಕ್ಕಿದ್ದಂತೆ ಆ ದಿವ್ಯ ರೂಪವು ಮರೆಯಾಗಿ ಅವನ ಧ್ಯಾನಕ್ಕೆ ಭಂಗವುಂಟಾಯಿತು. ಧ್ರುವನು ತನ್ನ ಕಣ್ತೆರೆದು ನೋಡಲು ಅದೇ ರೂಪವೇ ತನ್ನೆದುರು ನಿಂತಿರುವುದು ಕಂಡಿತು. ಭಗವಂತನನ್ನು ಕಾಣುತ್ತಲೇ ಧ್ರುವನಿಗೋ ದಿಗ್ಭ್ರಮೆಯಾಯಿತು. ಒಡನೆಯೇ ಅವನ ಮುಂದೆ ಸಾಷ್ಟಾಂಗ ಬಿದ್ದನು. ಆನಂದ ಸಾಗರದಲ್ಲಿ ಮುಳುಗಿ ಹೋದನು. ದೇವೋತ್ತಮ ಪರಮ ಪುರುಷನ ದಿವ್ಯ ಸೌಂದರ್ಯ ರಸವನ್ನು ತನ್ನ ಕಂಗಳಿಂದಲೇ ಕುಡಿಯುತ್ತಿರುವಂತೆಯೂ ಅವನ ಪಾದಾರವಿಂದಗಳನ್ನು ಚುಂಬಿಸುತ್ತಿರುವಂತೆಯೂ ತನ್ನ ಭುಜಗಳಿಂದ ಅವನನ್ನು ಬಿಗಿದಪ್ಪಿಕೊಳ್ಳುತ್ತಿರುವಂತೆಯೂ ಅವನಿಗೆ ಭಾಸವಾಯಿತು.
ಧ್ರುವನಿಗೆ ಶ್ರೀಹರಿಯನ್ನು ಸ್ತುತಿಸಬೇಕೆನಿಸಿತು. ಆದರೆ ಪುಟ್ಟ ಬಾಲಕನಾದ ಅವನು ಆ ವಿಷಯದಲ್ಲಿ ಅನನುಭವಿಯಾದುದರಿಂದ ಏನೂ ಹೇಳದಂತಾದನು. ಆದರೆ ಎಲ್ಲರ ಹೃದಯಾಂತರಾಳದಲ್ಲಿಯೂ ಇರುವ ಪರಮಾತ್ಮನಿಗೆ ಅವನ ಮನೋಭಿಲಾಷೆ ತಿಳಿಯದೆ ಧ್ರುವನ ಇಚ್ಛೆಯನ್ನು ನೆರವೇರಿಸಲು ತನ್ನ ದಿವ್ಯ ಶಂಖದಿಂದ ಅವನ ಕಪೋಲವನ್ನು ಸ್ಪರ್ಶಿಸಿದನು. ಕೂಡಲೇ ಬಾಲಕನಿಗೆ ವೇದಾರ್ಥಗಳೆಲ್ಲವೂ ಜೀವಿಗಳಿಗೂ ಪರಮ ಪುರುಷನಿಗೂ ಇರುವ ಸಂಬಂಧವೂ ತಿಳಿದವು. ಅವನ ಹೃದಯ ಭಕ್ತಿಭಾವದಿಂದ ತುಂಬಿಹೋಯಿತು. ಮಹಾವಿಷ್ಣುವನ್ನು ನಿಧಾನವಾಗಿ ಸ್ತುತಿಸತೊಡಗಿದನು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.